ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ ಅವರು. ಇವರು ಆಧ್ಯಾತ್ಮದ ಜೊತೆಗೆ ವಿಜ್ಞಾನವನ್ನು ಮೈಗೂಡಿಸಂತವ್ರು. ಉಚಿತವಾಗಿ 3,000 ಜನರಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಮನೆಯನ್ನು ಉಳಿಸಿ ಮನವನ್ನು ಬೆಳಗಿಸಿದಂಥವ್ರು. ಅಷ್ಟೇ ಅಲ್ಲ, ಚಕ್ಷು ಫೌಂಡೇಶನ್ ಅಧ್ಯಕ್ಷರು. ಇವತ್ತು ಅವರು ನಮ್ಮೊಂದಿಗೆ ಮಾತಾಡುವ ವಿಷಯ ಮಕ್ಕಳನ್ನ ಬೆಳೆಸುವ ಪರಿ. ಈ ಮಕ್ಕಳನ್ನ ಬೆಳೆಸುವ ಪರಿ ಅಂತಂದಾಗ ನನಗೆ ನೆನಪಾಗೋದು, ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಕಡೆಗೆ ಹೋಗಿದ್ದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಗಳಿಸುವಂಥವ್ರು ಸ್ವರ್ಗದ ಹಾಗೆ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ರು. ಪುಣ್ಯಕೋಟಿಯ ಇದು ನಡೀತಾ ಇದೆ. ಅದ್ರ ಮೊದಲು ಆ ನಿರೂಪಕಿ ಮಕ್ಕಳನ್ನ ಕರೆದ್ಬಿಟ್ಟು, ಮಗು ನೀನ್ ಎಂದಾದ್ರೂ ಸುಳ್ಳು ಹೇಳಿದೀಯಾ ಅಂತ ಕೇಳಿ. ವಾಟ್ಸ್ ದ್ಯಾಟ್ ಅಂತು. 4 ಮಕ್ಕಳಿದ್ವು. ಅದಕ್ಕೆ ಕನ್ನಡನೇ ಬರ್ತಾ ಇಲ್ಲ, ಅಂದ್ರೆ ಮಾತೃಭಾಷೆನೇ ಬರೆದಿದ್ರೆ ಮಾತೆಯನ್ನ ಮರ್ತಂತ. ಅದು ಮೊದಲೇ ಸಂಸ್ಕಾರ ಅಲ್ಲ. ಎರಡನೇದು, ಅವಳು ಹ್ಯಾವ್ ಯು ಸ್ಪೋಕನ್ ಲೈಸ್ ಅಂದ್ರೆ ಎಸ್ ಅಂತಂತು. ವೆನ್ ಡಿಡ್ ಯು ಸ್ಪೀಕ್ ಲೈಸ್ ಅಂದ್ರೆ ಐ ಆಲ್ವೇಸ್ ಸ್ಪೀಕ್ ಲೈಸ್ ಅಂತ. ಅಂದ್ರೆ ಯಾವ ತರ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನ ಅಂತ. ಒಂದು ಕಾಲಕ್ಕೆ ಅಜ್ಜ ಅಜ್ಜಿಗಳು ಸಂಸ್ಕಾರ ಕೊಡ್ತಾ ಇದ್ರು. ಭಾಗವತದಿಂದ, ಪುರಾಣದಿಂದ ಕಥೆಗಳನ್ನ ಹೇಳಿ ಮಕ್ಕಳಲ್ಲಿ ಸದ್ಗುಣವನ್ನ ತುಂಬಿ ಅವರ ಸದ್ಗುಣದ, ಸದ್ಭಕ್ತಿಯ, ಸದ್ವಿಚಾರದ ಆಗರಗಳನ್ನಾಗಿ ಮಕ್ಕಳನ್ನ ಮಾಡ್ತಾ ಇದ್ರು. 1885ರಲ್ಲಿ ಲಾರ್ಡ್ ಮೆಕ್ಯಾಲೆ ಭಾರತಕ್ಕೆ ಬಂದಾಗ ಅವನು ಆಶ್ಚರ್ಯ ಪಡ್ತಾನೆ. ವಾಪಸ್ ಹೋಗಿ ಲಂಡನ್ನಲ್ಲಿ ಅವ್ರ ಅಸೆಂಬ್ಲಿಯಲ್ಲಿ ಮಾತಾಡ್ತಾನೆ, ನಾನು ಭಾರತದ ಉದ್ದಗಲ ಹೋಗಿದ್ದೀನಿ, ಒಬ್ಬ ಕಳ್ಳ ಒಬ್ಬ ಸುಳ್ಳ ನನಗೆ ಕಾಣ್ಲಿಲ್ಲ ಅಂತ. ಅಂದ್ರೆ ಎಂಥ ಸಂಸ್ಕಾರಿ ಮಕ್ಕಳನ್ನ ಆಗ ಬೆಳೆಸ್ತಾ ಇದ್ರು, ಇವತ್ತಿಗೆ ಏನ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಮ್ಮೊಂದಿಗೆ ಪವನ್ ಶ್ರೀವತ್ಸ ಅವರಿದ್ದಾರೆ. ನಮಸ್ಕಾರ ಶ್ರೀವತ್ಸ ಅವರೇ. ನಮಸ್ಕಾರ ಮೇಡಮ್, ನಮಸ್ಕಾರ. ನನ್ನ ಮೊದಲ ಪ್ರಶ್ನೆ ಅಂತಂದ್ರೆ, ಹಾ. ಎಲ್ಲೋ ಒಂದು ಕಡೆಗೆ ದಾರಿ ತಪ್ಪಿದ ಮಕ್ಕಳಾಗೆ ಕಾರಣ ಅವ್ರ ತಂದೆ ತಾಯಿಗಳು ಅಂತ ಅನ್ಸುತ್ತೆ ನನಗೆ. ಪೇರೆಂಟಿಂಗ್ ಯಾಕಂತಂದ್ರೆ ಸಸಿಯಾಗಿ ಬಾಗದ್ದು ಮರವಾಗಿ ಬಾಗೋದಿಲ್ಲ. ಹಾಗಾಗಿ ಆ ಮಕ್ಕಳಿದ್ದಾಗ್ಲೇನೆ ಅವ್ರಿಗೆ ಸರಿಯಾದ ಒಂದು ಸಂಸ್ಕಾರವನ್ನ ಕೊಡದೇ ಇದ್ರೆ ಆ ಮಕ್ಕಳು ಹಾಳಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನ ನಾವು ನೋಡ್ತಾ ಇದೀವಿ. ನೀವು ನಮ್ಮ ಪಾಲಕರಿಗೆ ಏನ್ ಹೇಳ್ತೀರಾ? ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತ ಒಂದು ಗಾದೆ ಇದೆ. ಆ ಗಾದೆಯಿಂದ ನಾನು ಶುರು ಮಾಡ್ತೀನಿ. ಯಾಕಂದ್ರೆ ಹ್ಮ್. ಆ, ಮನಸ್ಸಿನ ಮೇಲೆ ಆಗುವ ಪರಿಣಾಮ ಒಬ್ಬ ಮನುಷ್ಯನಿಗೆ ಯಾವಾಗಿಂದ ಆಗತ್ತೆ ಅನ್ನೋ ಪ್ರಶ್ನೆಗೆ ಇತ್ತೀಚೆಗೆ ಪಾಶ್ಚಾತ್ಯದವರು ಒಂದು ಮಾತು ಹೇಳ್ತಾ ಇದ್ದಾರೆ. ಹ್ಮ್. ಏನಪ್ಪಾ ಅಂದ್ರೆ, ಪ್ರೆಗ್ನೆನ್ಸಿನಲ್ಲಿ ಇರ್ಬೇಕಾದ್ರೆ ತಾಯಿ ತನ್ನ ಹ್ಮ್. ಮಗುವಿನ ಮನಸ್ಸಿನ ಮೇಲೆ ಆ ಆ ವ್ಯಕ್ತಿ ಏನ್ ನೋಡ್ತಾ ಇದ್ದಾರೆ ತಾಯಿ, ಅದು ಪರಿಣಾಮ ಬೀರುತ್ತೆ ಅಂತ. ಹೌದು. ಅದು ನಮ್ಗೆ ಅವಾಗಿನ ಕಾಲದಲ್ಲೇ ಗೊತ್ತಿತ್ತು. ಹೌದು. ಧ್ರುವ ಇರಬಹುದು, ಪ್ರಹ್ಲಾದ ಇರಬಹುದು, ಈ ಹ್ಮ್. ರೀತಿಯಾದಂತಹ ಎಷ್ಟೋ ಉದಾಹರಣೆಗಳಿದ್ದಾವೆ. ಹಾಗೆ ತಂದೆ ತಾಯಿಯರು ಏನ್ ಯೋಚನೆ ಮಾಡ್ತಾರೆ, ಹೇಗೆ ವರ್ತನೆ ಮಾಡ್ತಾರೆ, ಮಕ್ಕಳು ಆ ರೀತಿ ಇರ್ತಾರೆ. ಹೌದು. ನಾವು ಏನ್ ಹೇಳ್ತೀವಿ ಅದನ್ನ ಕಲಿತವೋ ಇಲ್ವೋ ಮಕ್ಕಳು, ಇಲ್ಲ, ನಾವ್ ಏನ್ ಕಲಿಯಲ್ಲ. ಮಾಡ್ತೀವೋ ಅದನ್ನ ಮಾತ್ರ ಖಂಡಿತ ಮಾಡ್ತಾರೆ. ಖಂಡಿತವಾಗಿ ಹೌದು. ಕಲಿತಾರೆ. ಹೌದು. ಇದು ನಾನು ಓಪನಿಂಗ್ ಸ್ಟೇಟ್ಮೆಂಟ್ ಆಗಿ ಕೊಡ್ಲಿಕ್ಕೆ ಹೌದು. ಬಯಸ್ತೇನೆ ಡಾಕ್ಟರ್. ಹೌದು. ಹೌದು. ನಿಜ. 100ಕ್ಕೆ 100 ಸತ್ಯ. ಎಸ್ ಮೇಡಮ್. ಆದ್ರೆ ಇವತ್ತೇನಾಗಿದೆ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ. ಅಜ್ಜ ಹೌದು. ಅಜ್ಜಿ ಇಲ್ಲ. ಮೊದ್ಲಿನ ಕಾಲದಲ್ಲಿ ಏನಾಗಿದ್ರು, ಮನೆ ತುಂಬಾ ಮಕ್ಳಿರೋರು, ಮಕ್ಕಳು ಅಜ್ಜಿ ಜೊತೆ ಕೂತ್ಕೊಳ್ಳೋರು, ಅಜ್ಜ ಕತೆ ಹೇಳೋರು, ಅಜ್ಜಿ ಕೈ ತುತ್ತು ಕೊಡೋರು, ಏನೋ ಒಂಥರ ಬಾಂಧವ್ಯ ಸಂಬಂಧ, ಸುಮಧುರವಾದಂತ ಒಂದು ವ್ಯಕ್ತಿ ವಿಕಸನ ಆಗ್ತಾ ಇತ್ತು. ಹ್ಮ್. ಆದ್ರೆ ಈಗ ಒಂದೇ ಮಗು, ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸದವಳ ಹತ್ರ ಬಿಟ್ಟು ಹೋಗ್ತಾಳೆ. ಆ ಕೆಲ್ಸದವಳು ಅವಳು ಸುಳ್ಳು ಹೇಳಿದ್ರೆ ಹಾಗೆ ಈ ಮಕ್ಕಳು ಸುಳ್ಳು ಹೇಳುತ್ತೆ, ಅವ್ರು ಹೊಡೆದ್ರೆ ಇವರು ಹೊಡೆಯುತ್ತೆ, ಅವರು ಕೂಗಾಡಿದ್ರೆ ಇವರು ಕೂಗಾಡ್ತಾರೆ. ಎಲ್ಲೋ ಒಂದು ಕಡೆಗೆ ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯನ್ನ ತಪ್ಪುತ್ತಾ ಇದಾರೋ, ಮಾಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಿ? ಇವಾಗ ಪಾಶ್ಚಾತ್ಯದವ್ರು ನಮ್ಮನ್ನ ಬಿಟ್ಟು ಹೋಗಿ ಹ್ಮ್. 76-78 ವರ್ಷ ಕಳೆದ್ರುನು ಅವ್ರ ಯೋಚನೆಗಳು ನಮ್ಮನ್ ಬಿಟ್ಟಿಲ್ಲ. ಇವಾಗ ಹೌದು. ಹೊಸದಾಗಿ ಕೆಲವು ಸಂಸ್ಕೃತಿಗಳು ಶುರು ಆಗ್ತಿದೆ. ಏನಂದ್ರೆ ಡಬಲ್ ಇನ್ಕಮ್ ನೋ ಕಿಡ್ಸ್. ಹೌದು. ಇಬ್ರು ಕೆಲ್ಸಕ್ಕೆ ಹೋಗೋದು, ಆದ್ರೆ ಮಕ್ಕಳು ಬೇಡ, ಮದುವೆ ಆಗ್ತಾರಂತೆ. ಇನ್ನೊಂದು ಅದಕ್ಕೆ ಮಕ್ಕಳು ಡಿಂಕ್ ಅಂತಾರೆ, ಅದಕ್ಕೆ ಡಿಂಕ್ ಡಿಂಕ್ ಅಂತಾರೆ. ಅಂತ. ಹ. ಇನ್ನೊಂದು, ಮಕ್ಕಳನ್ನ ಹಡಿತಾರೆ,
ಬೇರೆ ಹ್ಮ್ ಯಾರಿಗೋ ದತ್ತು ಕೊಡ್ತಾರೆ, ಹ್ಮ್ ಇನ್ಯಾರೋ ಪ್ರಾಣಿಗಳನ್ನೇ ಪೇರೆಂಟಿಂಗ್ ಮಾಡ್ತಾರೆ. ಮಕ್ಕಳು, ಹೌದು. ಮನುಷ್ಯರು ಮಕ್ಕಳು ಬೇಡ, ಪ್ರಾಣಿಗಳನ್ನ ಮಕ್ಕಳನ್ನಾಗಿ ನೋಡ್ಕೊಳ್ಳುವಂತದ್ದು. ಈ ರೀತಿಯಾಗಿ ಅವರಿಗೆ ಇರುವಂತಹ ಆ ಇನ್ಸೆಕ್ಯೂರಿಟೀಸ್ ಮತ್ತು ಅವರ ತಂದೆ ತಾಯಿಯರು ಅವರ ಮೇಲೆ ಮಾಡಿದಂತಹ ಒಂದು ಇಂಪ್ರೆಷನ್ ಏನಿದೆ, ಅದು ಹ್ಮ್ ನಾನು ನನ್ನ ಮುಂದಿನ ಜನರೇಷನ್ಗೆ ಅದನ್ನು ಕೊಡಬಾರ್ದಪ್ಪ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ, ಹ್ಮ್ ಅವಾಯ್ಡೆನ್ಸ್ ಅನ್ನ ಮಾಡ್ತಿದ್ದಾರೆ. ಏನು, ಓ ಈಗ ನಾನು ಏನು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಅವ್ರ ವಾದ ಹ್ಮ್ ಹೇಗಿರುತ್ತೆ ಅಂದ್ರೆ, ನನಗೆ ಕೆಲವು ಸಲ ಕೇಳ್ಬೇಕಾದ್ರೆ ನಗು ಬರುತ್ತೆ. ಈಗ ನಾನು ಪಾಪದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗ್ ನರಕ ಇಲ್ಲ ಅಲ್ವಾ? ಹ್ಮ್ ಹೌದು. ಹ್ಮ್ ನಾ ಪುಣ್ಯದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗ್ ಸ್ವರ್ಗ ಇಲ್ವಾ? ಪರವಾಗಿಲ್ಲ, ನಾನು ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ ಬಿಡ್ತೀನಿ ಅಂತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ನೀನ್ ಏನೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದೇ ಒಂದು ಕ್ರಿಯೆ ಆಗತ್ತೆ, ಆ ಕ್ರಿಯೆಗೆ ಒಂದು ಔಟ್ಕಮ್ ಇದೆ, ಹ್ಮ್ ಅದು ಇಗ್ನೊರೆನ್ಸ್ ಅಂತ ಕರೀತಾರೆ. ಆ ಹೌದು. ಇಗ್ನೊರೆನ್ಸ್ ಬ್ಲಿಸ್ ಅಲ್ಲ ಅನ್ನೋದನ್ನ ಅಲ್ಲ. ಇಲ್ಲಿ ಹೌದು ಅರ್ಥ ಮಾಡಿಸ್ತಾ ಇದ್ದಾರೆ. ಹೌದು ನಾವ್ ಏನ್ ಹೌದು. ಅರ್ಥ ಮಾಡ್ಕೋಬೇಕಪ್ಪ, ಪೇರೆಂಟ್ಸ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮಕ್ಕಳನ್ನ ಬೆಳೆಸುವುದು ಒಂದು ಜವಾಬ್ದಾರಿ ಅಲ್ಲ, ಅದು ಒಂದು ಪ್ರೀತಿ. ಹೌದು ಅದರಲ್ಲಿ ನಮ್ಮ ವಾತ್ಸಲ್ಯಗಳು ಏನು ಅನ್ನೋದನ್ನ, ನಮ್ಮ ಮೌಲ್ಯಗಳು ಏನು ಅನ್ನೋದನ್ನ ನಾವು ಪ್ರಪಂಚಕ್ಕೆ, ಜಗತ್ತಿಗೆ ಕೊಡುಗೆಯಾಗಿ ಕೊಡುವಂತಹ ಒಂದು ಕಾರ್ಯಕ್ರಮ ಹೊರತು, ನಮ್ಮ ಹ್ಮ್ ಜವಾಬ್ದಾರಿಗಳನ್ನ ನಾವು ಹೇಗೆ ನಿಭಾಯಿಸ್ತಾ ಇದ್ದೀವಿ, ಇಟ್ ಈಸ್ ನಾಟ್ ಎ ಹ್ಮ್ ಪ್ರಾಜೆಕ್ಟ್. ಹೌದು. ನನ್ನ ಮಗುನ ನಾನು ಕ್ರಿಕೆಟ್ ಅಲ್ಲಿ, ಸ್ವಿಮ್ಮಿಂಗ್ ಅಲ್ಲಿ, ಹಾಡಲ್ಲಿ, ಡ್ಯಾನ್ಸ್ ಅಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಎಲ್ಲಾ ಕಡೆ ಬರ್ಸ್ತೀನಿ, ಸ್ಕೂಲಲ್ಲೂ ಫಸ್ಟ್ ರ್ಯಾಂಕ್ ಬರ್ಸ್ಬೇಕು ಅಂತಿದ್ದೀನಿ. ಹ್ಮ್ ಯಾಕೆ? ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೋಬೇಕಿತ್ತು, ನಿಮ್ಮ ಮಕ್ಕಳ ಮುಖಾಂತರ ನನಸು ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನೊಂದು ಕಿವಿ ಮಾತು. ಹೌದು ಹೌದು ಹೌದು. ಬಹಳ Yes. ಚೆನ್ನಾಗಿ ಹೇಳಿದ್ರೆ. ಆದ್ರೆ ಒಂದ್ ಏನಾಗ್ತಾ ಇದೆ ಅಂದ್ರೆ, ಅವ್ರಿಗೆ ಹಾ. ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಕ್ಕೆ ಮಕ್ಕಳ ಜೊತೆಗೆ ಆಗ್ತಾ ಇಲ್ಲ. ಮಕ್ಕಳಿಗೆ ಸರಿ ತಪ್ಪಿನ ವಿವೇಚನೆಯನ್ನ ತೋರಿಸಿ ದಾರಿ ತೋರ್ಸೋಕೆ ಅವರೇ ಗಂಡ ಹೆಂಡತಿ ಜಗಳಾಡ್ತಾ ಇದ್ರೆ ಆ ಮಕ್ಕಳ ಮೇಲೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ನಾವು ಎರಡು ತರದ್ದು ಆಹಾರ ಅಂತೀವಿ. ಒಂದು ಹೊಟ್ಟೆಗೆ ಕೊಡೋ ಆಹಾರ, ಅದನ್ನೇನೋ ಕೆಲಸದವಳು ತಿನ್ಸ್ಬೋದು. ಆದ್ರೆ ನೆತ್ತಿಗೆ ಕೊಡುವಂತ ಬುದ್ಧಿ ಇದೆಯಲ್ಲ, ಆ ಒಳ್ಳೆ ವಿಚಾರಗಳು, ಒಳ್ಳೆ ಆಚಾರಗಳು, ಒಳ್ಳೆ ಸಂಸ್ಕಾರಗಳನ್ನ ತಂದೆ ತಾಯಿಗಳಿಗೆ ಕೊಡೋದು ಅವರ ಧ್ಯೇಯ ಆಗಿರ್ಬೇಕು. ಯಾಕಂದ್ರೆ ಹೌದು. ಮಗುವನ್ನ ಮುಂದೆ ಒರೆಸೋದು ಅವರ ಏನು ಕುಟುಂಬದ ಒಂದು ಕುಡಿ. ಅದು ಅದು ಹೌದು. ದೇಶಕ್ಕೆ ಮಾದರಿಯಾಗುವಂತ ವ್ಯಕ್ತಿಯಾಗಿ ಬೆಳೆಸೋದಿದೆಯಲ್ಲ, ಇದು ಬಹಳ ಹೌದು. ಮುಖ್ಯ ಅನ್ಸುತ್ತೆ. ಅದಕ್ಕೆ ಹೌದು. ನೀವು ಆ ಉಪನಿಷತ್ನಲ್ಲಿ, ಪುರಾಣದಲ್ಲಿ ಏನ್ ಕಥೆಗಳಿದೆ ಏನು ಅಂತ ತಿಳಿಸಿ ನಮ್ಗೆ. ಎರಡು ವಿಚಾರಗಳನ್ನ ನಾನು ತಗೊಳ್ತೀನಿ. ಹ್ಮ್ ಅಣ್ಣ ತಮ್ಮಂದ್ರೆ ಇಬ್ರಿದ್ರು. ಹ್ಮ್ ಅವರಲ್ಲಿ ಒಬ್ಬನ ಹೆಸರು ಹ್ಮ್ ಶ್ವೇತಕೇತು ಅಂತ, ಇನ್ನೊಬ್ಬನ ಹೆಸರು ನಚಿಕೇತ ಅಂತ. ಆ ಕರೆಕ್ಟ್ ಶ್ವೇತಕೇತು ಕರೆಕ್ಟ್. ಸ್ವಲ್ಪ ಬುದ್ಧಿವಂತ ಇದ್ದ. ಅದಕ್ಕೆ ಹ್ಮ್ ಅವರಪ್ಪ ಅವನನ್ನ ಗುರುಕುಲಕ್ಕೆ ಕಳ್ಸಿದ್ರು. 14 ಹ್ಮ್ ವರ್ಷ ಸತತವಾಗಿ ಗುರುಕುಲದಲ್ಲೇ ಇದ್ಕೊಂಡು ಅಧ್ಯಯನ ಮಾಡ್ಕೊಂಡು ಬಂದ ಮೇಲೆ ಅವನ್ ತಲೆಯಲ್ಲಿ ಹ್ಮ್ ಒಂದ್ ಯೋಚನೆ ಬರುತ್ತೆ. ಏನಂದ್ರೆ, ಹ್ಮ್ ಈಗ ಹ್ಮ್ ನಾನು ನಮ್ಮ ಅಪ್ಪನ್ಕಿನ್ನ ಓದಿರೋನು, ನಾನ್ ನಮ್ಮ ಅಪ್ಪಂಗ್ ನಮಸ್ಕಾರ ಓ ಮಾಡ್ಬೇಕೋ ಬೇಡವೋ ಅಂತ. ಓ ಓ. ಅಹಂಕಾರ ಹೇಗ್ ಬೆಳೆಯುತ್ತೆ ಅನ್ನಕ್ಕೆ. ಇನ್ನೊಂದ್ ಹಾ. ಕಡೆ ನಚಿಕೇತ ಅಂತ ಒಬ್ಬ ಇರ್ತಾನೆ. ಪಾಪದ ಹ್ಮ್ ಹುಡುಗ, ಏನು ಹ್ಮ್ ಮಾತಾಡ್ತಿರಲ್ಲ, ಅಪ್ಪ ಅಮ್ಮ ಏನ್ ಕೆಲ್ಸ ಹೇಳ್ತಿರ್ತಾರೆ ಅದನ್ನ ಅಷ್ಟೇ. ಮಾಡ್ಕೊಂಡಿರ್ತಾನೆ. ಹ್ಮ್ ಆದ್ರೆ ಅವನನ್ನ ಕೆಲ್ಸಕ್ ಬಾರದವನು ಅಂತ ಕರೀತಾರೆ. ಒಂದ್ಸಲಿ ಹ್ಮ್ ತಂದೆ ಎಲ್ಲವನ್ನ ದಾನ ಮಾಡ್ತಾ ಇರ್ಬೇಕಾದ್ರೆ, ಕೆಟ್ಟ ಹ್ಮ್ ಇನ್ನೇನ್ ಸಾಯಕ್ಕಾಗಿರೋಂತ ಧನಗಳನ್ನ, ತೂತಾಗಿರೋ ಬಂಗಾರದ ಪಾತ್ರೆಗಳನ್ನೆಲ್ಲ ಬೇರೆಯವ್ರಿಗೆ ದಾನ ಮಾಡ್ಕೊಂಡು, ಚೆನ್ನಾಗಿರೋ ಹಸುಗಳನ್ನೆಲ್ಲ ರಿಲೇಟಿವ್ಸಿಗೆ ದಾನ ಮಾಡ್ಬಿಟ್ಟು ಹ್ಮ್ ಹೋಗ್ಬೇಕಾದಂತ ಸಂದರ್ಭ. ಅವಾಗ ಹಾ. ನಚಿಕೇತ ಕೇಳ್ತಾನೆ, ಅಪ್ಪ ನನ್ನನ್ ಯಾರಿಗ್ ದಾನ ಮಾಡ್ತಿ ಅಂತ. ಓ ಕೋಪ ಬಂದ್ಬಿಟ್ಟು ಓ ನಿನ್ನ ಯಮನಿಗೆ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀರ್ ಬಿಟ್ಬಿಡ್ತಾನೆ. ಇವನು ದೇಹ ಓ. ತ್ಯಾಗ ಮಾಡಿ ಯಮನ ಹತ್ರ ಹೋಗ್ತಾನೆ. ಹಾ. ಯಮನ ಹತ್ರ ಹೋದಾಗ ಅಲ್ಲಿ ನಡೆಯುವ ಸಂಭಾಷಣೆ ನಡೆಯುತ್ತೆ ಒಂದು. ಹ್ಮ್ ಅದೇ ಒಂದು ಉಪನಿಷತ್ತಾಗಿ ಬರುತ್ತೆ. ಹೌದು. ಈಗ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ಸ್- ಏಕಂ ಇದು ನಮ್ಮ ವಿದುರ ನೀತಿಯಲ್ಲಿ ಬರುತ್ತೆ. ಹೌದು. ಧೃತರಾಷ್ಟ್ರಂಗೆ ವಿದುರ ಒಂದು ಮಾತನ್ನ ಹೇಳ್ತಾನೆ, ಏಕಂ ದ್ವೇ ವಿನಿಶ್ಚಿತ್ಯ ಅಂತ. ಏನಪ್ಪಾ ಅಂದ್ರೆ, ಹ್ಮ್ ನೀನು ಎರಡನ್ನ ಡಿಸೈಡ್ ಮಾಡ್ಲಿಕ್ಕೆ ನಿನಗ್ ಒಂದು ಬೇಕು ಅಂತ. ಏನಪ್ಪಾ ಎರಡು ಹ್ಮ್ ಅಂದ್ರೆ, ಯಾವುದು ಸರಿ, ಯಾವುದು ತಪ್ಪು, ಅಥವಾ ಹೌದು. ಯಾವುದು ಧರ್ಮ, ಯಾವುದು ಅಧರ್ಮ ಅನ್ನೋದಕ್ಕೆ ಅದನ್ನ. ನಿನಗ್ ಬೇಕಾಗಿರೋದು ವಿವೇಕ ಅಪ್ಪ. ಆ ಹ್ಮ್ ವಿವೇಕವನ್ನ ನೀನು ತಿಳ್ಕೊಳ್ಬೇಕು ಅಂತ. ಆದ್ರೆ ಇಲ್ಲಿ ಹ್ಮ್ ನಾವು ಆ ವಿವೇಚನೆಯನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವು ತಲುಪಿದ್ದೇವೆ. ಈ ರೀತಿಯಾದಂತಹ ಹೌದು. ಎಷ್ಟೋ ಉಪನಿಷತ್ತಿನ ಕಥೆಗಳನ್ನ ನಾವು ಕೇಳಿದ್ರು ಸಾಕು, ನಾವು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬಹುದು. ಅಷ್ಟು ಸುಖಾಂತ್ಯವನ್ನು ಕಾಣುವಂತಹ, ಸುಖವಾದ ಜೀವನವನ್ನು ಕಾಣುವಂತಹ ಎಷ್ಟೋ ಮೌಲ್ಯಗಳು ನಮ್ಮ ಸನಾತನ ಧರ್ಮದಲ್ಲಿದೆ. ಅದನ್ನ ಇವತ್ತು ಕಳ್ಕೊಂಡು ನಾವು ಯಾವ್ದೋ ನೆಟ್ಫ್ಲಿಕ್ಸ್, ಅಮೆಝಾನ್ ನೋಡ್ಕೊಂಡು ಜೀವನವನ್ನ ಕಳೀತಾ ಇದ್ದೇವೆ. ದಯವಿಟ್ಟು ಈ ಹ್ಮ್ ರೀತಿ ಮಾಡೋದು ಬೇಡ. ಪುರಾಣ ಹ್ಮ್ ಪುಣ್ಯ ಕಥೆಗಳನ್ನ ಕೇಳಿ, ಸರಿಯಾದವರ ಹತ್ರ ಕೇಳಿ. ಸುಮ್ನೆ ಏನೇನೋ ಅವರ ಕಮರ್ಷಿಯಲ್ಗೋಸ್ಕರ ಎಲ್ಲೋ ಹೇಳ್ತಾ ಇರ್ತಾರೆ. ದಯವಿಟ್ಟು ಸರಿಯಾಗಿ ಪಾಠ ಮಾಡಿಸ್ಕೊಂಡು ಅವ್ರ ಹತ್ರ ಕೇಳಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್, ಅಷ್ಟೇ.
ಬರೀ ಕೇಳೋದು ಒಂದೇ ಅಲ್ಲ, ಅವ್ರು ತಮ್ಮ ಮಕ್ಕಳಿಗೆ ಕತೆಗಳನ್ನ ಹೇಳಬೇಕು. ನಾವು ಪ್ರತಿನಿತ್ಯ ಮಲಗೋ ಮೊದಲು ಮಕ್ಕಳಿಗೆ ಕತೆ ಹೇಳೇ ಮಲಗಿಸ್ತಾ ಇದ್ದೆ. ಯಾಕಂದ್ರೆ ವೈದ್ಯಳಾಗಿ ಹಗಲು ರಾತ್ರಿ ದುಡಿತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಊಟ ಹ. ಮಾಡಿಸುವಾಗ ಮಲಗಿಸುವಾಗ ನಾನು ಜೊತೆಗಿದ್ದು ಆ ಮಕ್ಕಳಿಗೆ ಸನ್ಮಾರ್ಗವನ್ನ ತೋರಿಸ್ತಾ ಇದ್ದೆ. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ತಂದೆ ತಾಯಿ ಪಾರ್ಟಿಗೆ ಹೊರಟೋಗ್ತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಾರೆ, ಈ ತರ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನೀವು ತಂದೆ ತಾಯಿಗಳಿಗೆ ಯಾವ ತರ ಟಿಪ್ಸ್ ಅಂದ್ರೆ ಸೂತ್ರಗಳನ್ನ ಯಾವ್ದನ್ನ ಕೊಡ್ತೀರಿ? ಮೊದಲನೇದು, ಯಾವತ್ತು ತುಂಬಾ ಕಂಟ್ರೋಲಿಂಗ್ ಆಗಿರೋದು ಬೇಡ. ಹ್ಮ್. ಹಂಗಂತ ಕಂಟ್ರೋಲ್ ಇಲ್ಲದೆ ತುಂಬಾ ಫ್ರೀ ಆಗಿ ಬಿಡೋದು ಬೇಕಾ? ಅದು ಕೂಡ ಬೇಡ. ಎಲ್ಲಿ ಯಾವಾಗ ಎಷ್ಟು ಬೇಕೋ ಅಷ್ಟು. ಈ ಕೆಲವು ಹ್ಮ್. ಪ್ಯಾರಾಮೀಟರ್ಗಳಿದಾವೆ, ಅದರಲ್ಲಿ ನಾನು ಬರೀ 3 ಪ್ಯಾರಾಮೀಟರ್ಗಳನ್ನ ಮಾತ್ರ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಟೈಮ್ ಹಾ. ಕನ್ಸ್ಟ್ರೈನ್ ಇರೋ ಕಾರಣದಿಂದ. ಓಕೆ. ಮೊದಲನೇದು, ಕಂಟ್ರೋಲಿಂಗ್ ಆಗಿ ಇಟ್ಕೋಬೇಕು. ನನ್ನ ಮಗ ನನ್ನ ಮಗಳು ನನ್ನ ಕಂಟ್ರೋಲ್ ಅಲ್ಲಿ ಇದ್ದಾಳೆ. ಹೆದರ್ಸ್ದಾಗ ಏನಾಗತ್ತೆ, ಬೈದಾಗ, ತಪ್ಪು ಮಾಡಿದಾಗ ಬೈದಾಗ ಏನಾಗತ್ತೆ ಅಂದ್ರೆ, ನೀವ್ ಇಲ್ದೇ ಇರ್ಬೇಕಾದ್ರೆ ಆ ಕೆಲಸವನ್ನ ಮಾಡ್ಬೇಕು ಅಂತ ಮನಸ್ಸಿಗೆ ಬರುತ್ತೆ. ಹ್ಮ್. ಹ್ಮ್. ಅದೇ ಮಕ್ಕಳು ನಾವು ಮೊಂಡಾಗಿ ಕಂಟ್ರೋಲ್. ಹೋಗ್ಬಿಡುತ್ತೆ. ಹಾ, ಅದೇ. ಮೊಂಡಾಗತ್ತೆ. ಏನೋ ನಾವು ಬೇಜಾರ್ ಮಾಡ್ಕೊಂಡ್ವಿ ಅಂದ್ರೆ, ಏನೋ ಹ್ಮ್. ಒಂದ್ ಕೆಲಸ ಮಾಡ್ದ, ಇಷ್ಟ ಇಲ್ಲದ ಕೆಲಸವನ್ನ ಮಾಡ್ದ, ಅಧರ್ಮವಾದ ಕೆಲಸವನ್ನ ಮಾಡಿದಾಗ ನಾವು ಪೇರೆಂಟ್ಸ್ ಆದವರು ಬೇಜಾರನ್ನ ತೋರಿಸಿದಾಗ, ಛೇ, ಹ್ಮ್. ತಂದೆ ತಾಯಿಗೆ ಬೇಜಾರಾಗ್ತೆ ಮಾರ್ರೆ, ನಾವು ಮಾಡೋದ್ ಬೇಡ ಅಂತ ತೋರುತ್ತೆ. ಹೌದು ಅವಾಗ ಹೌದು ಅವರು ಹೌದು ಮಾಡೋದನ್ನ ನಿಲ್ಲಿಸ್ತಾರೆ. ಹೌದು. ಹೀಗೆ ನಾವು ಕಂಟ್ರೋಲ್ ಅನ್ನ ಮಾಡ್ಬೇಕೆ ಹೊರತು, ಏಯ್ ಹಾ. ನೋ ಅನ್ನುವ ರೀತಿ ಬೇಡ. ಎರಡನೇದು, ಅದ್ರಲ್ಲೂ ಅದ್ರಲ್ಲೂ ಹೊಡೆದು ಬಡದು ಬೈದು ಅವ್ರಿಗೆ ರೂಮಲ್ಲಿ ಹಾಕಿ ಕೂಡ್ ಹಾಕಿ ಇಂಥ ಮಾಡುವಂತ ಪನಿಷ್ಮೆಂಟ್ ಕೊಡಬಾರ್ದು ಅಂತ. ದಯವಿಟ್ಟು ಬೇಡ, ಅದರಿಂದ ದಯವಿಟ್ಟು ಬೇಡ. ಮನಸ್ಸಿಗೆ ಏನು ತೊಂದರೆ ಆಗುತ್ತೆ ಅಂತ ನೀವೇ ಹೇಳಿ. ಖಂಡಿತ ಹೇಳ್ತೀನಿ. ಅದಕ್ ಮುಂಚೆ 2 ಪ್ಯಾರಾಮೀಟರ್ ಇದೆ, ಅದನ್ನ ಹೇಳ್ಬಿಟ್ಟು ನಂತರದಲ್ಲಿ ನಾವು ಹಾ, ಪನಿಷ್ಮೆಂಟ್ ಗಳಿಗೆ, ಖಂಡಿತ. ಹಾ. ರಿವಾರ್ಡ್ ಗಳಿಗೆ ಹೋಗೋಣ. ಹೋಗೋಣ. ಎರಡನೇದು, ವಾರ್ಮ್ತ್. ಹ್ಮ್. ಎಮೋಷನಲ್ಲಿ ನಾವು, ಓ ನಿನಗೆ ಹೀಗ್ ಫೀಲ್ ಆಗ್ತಿದ್ಯಾ ಅಂತ ಸಿಂಪತೈಸ್ ಮಾಡ್ತೀವಲ್ಲ, ಜಾಸ್ತಿ ಮಾಡ್ಲಿಕ್ಕೆ ಹೋಗೋದು ಬೇಡ. ಅದನ್ನ ಹ್ಮ್. ಜಾಸ್ತಿ ಈಗಿನ ಕಾಲದ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಹೌದು. ಊಟ ಮಾಡ್ತಿಲ್ವಾ, ಮೊಬೈಲ್ ತೋರಿಸಿ ಊಟ ಮಾಡಿಸೋದು. ಸೇರ್ತಿಲ್ವಾ, ಇದು ಬೇಡ, ಇನ್ನೊಂದು ಮಾಡ್ಕೊಡ್ತೀನಿ, ಇದು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀನಿ, ಹೀಗೆ ಹೇಳಿ ತಿನ್ನಿಸ್ತಾ ಇದ್ದಾರೆ. ಇದು ಮಾಡಿರೋದು ಇವತ್ತು, ಇದನ್ನ ಇವತ್ತು ನೀನ್ ಹ್ಮ್. ತಿನ್ನಬೇಕು. ಹ್ಮ್. ಕಷ್ಟ ಆಗ್ತಿದೆ, ಹೌದು, ನಾವು ತಿಂತೇವೆ, ನೀನು ಕೂಡ ತಿನ್ನು. ಪ್ರಪಂಚ ನಾವು ಹೌದು. ಬಯಸ್ತಿದ ಹಾಗೆ ಇರೋದಿಲ್ಲ. ಹೊರಗಡೆ ಜಗತ್ತು, ಒಳಗಡೆ ಸ್ವರ್ಗವನ್ನ ತೋರಿಸಿ ಹೊರಗಡೆ ಹೋದಾಗ ಇವತ್ತಿನ ಪ್ರಪಂಚ ಹೇಗಿದೆ ಅನ್ನೋ ಪರಿಚಯನೇ ಮಾಡಿಸ್ಲಿಲ್ಲ ಅಂದ್ರೆ ಹ್ಮ್. ಹೇಗೆ ಅದು? ಹೌದು ಮಕ್ಕಳು ನಾಳೆ ಹೌದು ದಿವಸ ಜೀವನ ಹೇಗೆ ನಡೆಸ್ತಾರೆ? ಇದು ಹೌದು. ಎರಡನೇ ವಿಚಾರ. ಹ್ಮ್. ಮೂರನೇದು, ಪ್ರೊಟೆಕ್ಟಿವ್ ಆಗಿರೋದು. ಹೌದು. ನನ್ನ ಮಕ್ಕಳಿಗೆ ಬೇರೆ ಯಾರು ಬೈಬಾರ್ದು, ಯಾರು ಅಲ್ಲ, ಹೊಡಿಬಾರ್ದು, ಯಾರು ಏನು ಪ್ರೊಟೆಕ್ಟಿವ್ ಗಿಂತಲೂ ಅನ್ನಬಾರ್ದು. ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ. ಬರೀ ಹಾ, ಪ್ರೊಟೆಕ್ಟಿವ್ ಆದ್ರೆ ಪರವಾಗಿಲ್ಲ, ಪ್ರೊಟೆಕ್ಟಿವ್ ಆಗಿ ಎಲ್ಲಾ ತಂದೆ ತಾಯಿಗಳು ಪ್ರಾಣಿ ಪಕ್ಷಿಗಳು ಇರುತ್ತೆ. ಇದು ಓವರ್ ಹೌದು. ಪ್ರೊಟೆಕ್ಟಿವ್. ಖಂಡಿತ, ಖಂಡಿತ. ಏನಂದ್ರೆ, ಮುಂಚೆ ನನ್ನ ಟೈಮ್ ನಲ್ಲಿ ನಾನ್ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಟೀಚರ್ಸು ಪೇರೆಂಟ್ಸು ಸೇರ್ಕೊಂಡು ನನಗ್ ಬೈತಾ ಇದ್ರು. ಇವಾಗ ಮಕ್ಕಳು ಪೇರೆಂಟ್ಸ್ ಸೇರ್ಕೊಂಡು ಟೀಚರ್ಸ್ನೇ ಬೈತಾ ಇದ್ದಾರೆ. ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ನನ್ ಕಣ್ಣಲ್ಲಿ ನೋಡ್ತಾ ಇರುವಂತಹ ಸಂದರ್ಭ ಇದು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಒಂದು ದಾಸರ ಪದ ಇದೆ. ನಾವು ಯಾರು ಒಬ್ಬರು ಗುರುಗಳನ್ನ ಇಟ್ಕೊಳ್ಬೇಕು, ಆದರ್ಶಗಳನ್ನ ಇಟ್ಕೊಳ್ಬೇಕು ಗುರುಗಳಾಗಿ. ಹೌದು ಹೌದು. ನಾವು ಯಾವ ಯಾವ ಮೌಲ್ಯಗಳನ್ನ ಹೇಗೆ ಹೇಗೆ ತುಂಬ್ತೀವಿ, ಸತ್ಯಗಳನ್ನ ಹೇಗೆ ತುಂಬ್ತೀವಿ, ಪರಿಚಯ ಮಾಡಿಸ್ತೀವಿ ಮಕ್ಕಳಿಗೆ ಅನ್ನೋದು ಬಾರಿ ಇಂಪಾರ್ಟೆಂಟು. ಪ್ರಪಂಚ ಹೌದು. ಹೇಗಿದೆ ಅಂತ ನಾವು ತೋರಿಸ್ಬೇಕು ಹೊರತು, ಈಗ ಒಂದು ವಿಚಾರ, ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಬಂದಂತ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ಒಂದು ತಾಯಿ, ಹ್ಮ್. ಸೈಕಾಲಜಿಸ್ಟೇ ಆ ತಾಯಿ, ತನ್ನ ಮಗುವಿಗೆ ಬೇಕಂತ್ಗೆ ಎಲ್ಲ ಎಮೋಷನ್ಸ್ ಇಂಡ್ಯೂಸ್ ಮಾಡ್ತಾ ಇದ್ರು, ಅಂದ್ರೆ ಪರಿಚಯ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ. ಓಕೆ. ಹಾ. ದುಃಖ ಕೊಡೋದು, ಹಾ. ಹಿಂಸೆ ಕೊಡೋದು. ನೋಡು, ಹಾ. ಹಿಂಸೆ ಅಂದ್ರೆ ಹೀಗಿರುತ್ತೆ, ದುಃಖ ಅಂದ್ರೆ ಹ್ಮ್. ಹೀಗಿರುತ್ತೆ, ಸಂತೋಷ ಅಂದ್ರೆ ಹೀಗಿರುತ್ತೆ, ಸರ್ಪ್ರೈಸ್ ಹಾ. ಅಂದ್ರೆ ಹೀಗಿರುತ್ತೆ ಅಂತ. ಈ ರೀತಿಯಾಗಿ ದಯವಿಟ್ಟು ಯಾರು ಪೇರೆಂಟಿಂಗ್ ಮಾಡೋದು ಬೇಡ. ಅಲ್ಲ, ಅದಾದ್ರೂ ಸೈಕಾಲಜಿಸ್ಟ್ ಆಗ್ಬಿಟ್ಟು ಅವರೇ ಮಾಡ್ತಾ ಇದ್ರಾ? ಸತ್ಯ, ನಾನ್ ನೋಡಿದ್ದೇನೆ, ಓ. ನಾನು ಅದಕ್ಕೆ ಕಮೆಂಟ್ ಕೂಡ ಹಾಕಿದ್ದೇನೆ. ನನ್ನನ್ನ ಹ್ಮ್. ಆಕಿ ಬ್ಲಾಕ್ ಮಾಡಿದ್ದಾರೆ ಇವಾಗ. ಓಕೆ. ನಾರ್ತ್ ಇಂಡಿಯಾದವ್ರು ಯಾರೋ, ಹೆಸರು ಬೇಡ. ಹೌದು. ಓಕೆ. ಆದ್ರೆ ಮುಂದೆ ಹೇಳಿ. ನಾವ್ ಹಾ. ಈಗ ಆ ಇಂಡ್ಯೂಸ್ ಮಾಡೋದು ಬೇಡ. ಪ್ರಪಂಚ ಹೇಗಿದೆ, ಸೂರ್ಯ ತನ್ನ ಬೆಳಕನ್ನ ಬೀರ್ತಿರ್ಬೇಕಾದ್ರೆ ನಮ್ಮ ಮೈ ಸುಡುತ್ತೆ. ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು ಬೇಡ. ಟ್ಯಾನ್ ಏನು ಅಂತ ಗೊತ್ತಾಗ್ಲಿ ಮಗುವಿಗೆ. ಮಳೆ ಬಂದಾಗ ನೆನಿಲಿ ಮಗು, ನೆಗಡಿ ಬರ್ಲಿ ಪರವಾಗಿಲ್ಲ. ಆ ಮಳೆಯಲ್ಲಿ ಆಟ ಆಡಿದಂತ ಸುಖ ನೆನಪಿರುತ್ತಲ್ಲ ಕೊನೆವರೆಗೂ. ಹ್ಮ್. ಈಗ ಅದನ್ನು ಮಾಡ್ತಿಲ್ಲ. ಎಲ್ಲೋ ರೇನ್ ಡ್ಯಾನ್ಸ್ ಅಂತ ಪಾರ್ಟಿಗೆ ಕರ್ಕೊಂಡು ಹೋಗ್ತಾರೆ ಮಾರ್ರೆ. ಇದೆಲ್ಲ ಬೇಡ. ಹೌದು 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 ಅವ್ರು ಹೌದು. ನ್ಯಾಚುರಲ್ ಆಗಿದೆ, ಆ ರೀತಿಯಾಗಿ ನಡಿಲಿ. ಮಕ್ಕಳನ್ನ ನ್ಯಾಚುರಲ್ ಆಗಿ ಬೆಳೆಸಿ, ಅವಾಗ ಅವರು ಓಕೆ. ತುಂಬಾ ಒಳ್ಳೆಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ತೀನಿ ಮೇಡಮ್. ಖಂಡಿತ.
ಈಗ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮಾತು ಕೇಳಿದಾಗ ಈಗ ಇದು ನಡೀತಾ ಇರೋದು ಕೂಡ ಹಾಗೆ, ಎಲ್ಲೋ ಹ್ಮ್ ಒಂದು ಕಡೆಗೆ ವೈಟಮಿನ್ ಎನ್ ಕೊರತೆ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ವೈಟಮಿನ್ ಎನ್ ಕೊರತೆ ಅಂತಂದ್ರೆ ಓಕೆ ನೋ ನೋ ಅನ್ನೋದೇ ಇಲ್ಲ. ನೋ ಅಂದ್ರೆ ವೈಟಮಿನ್ ಎನ್. ಅಂದ್ರೆ ಬಟ್ಟೆ ಬಟ್ಟೆ ಬೇಕು ಅಂದ್ರೆ ಇಲ್ಲ ಅನ್ನಲ್ಲ, ಶೂಸ್ ಇಲ್ಲ ಅನ್ನಲ್ಲ, ಏನ್ ಕೇಳಿದ್ನೆಲ್ಲ ಕೊಡಿಸೋದು. ಇದು ಹ್ಮ್ ಓವರ್ ಪ್ರೊಟೆಕ್ಟಿವ್ ಆಗಿ, ಓವರ್ ಇಂಟೆಲಿಜೆನ್ಸ್ ಆಗಿ, ಓವರ್ ಆಗಿ ಅವ್ರಿಗೆ ಕೇಳೋ ಮೊದ್ಲೇನೆ ಎಲ್ಲ ಕೊಡಿಸ್ತಾ ಹೋದ್ರೆ ಅದ್ರ ಬೆಲೆ ಅವ್ರಿಗೆ ಇರೋದಿಲ್ಲ. ತಂದೆ ತಾಯಿಗಳ ಬೆಲೆ ಕೂಡ ಇರೋದಿಲ್ಲ. ಹಾಗಾಗಿ ಈ ವೈಟಮಿನ್ ಎನ್ ಡೆಫಿಷಿಯನ್ಸಿ ಇಲ್ದ ಹಾಗೆ ಏನು ಬೇಕೋ ಅಷ್ಟನ್ನೇ ಕೊಡಿಸಿ, ಅವ್ರ ಕೈಯಲ್ಲಿ ದುಡ್ಡು ಕೊಡಬೇಡಿ, ಅವ್ರ ತಪ್ಪು ದಾರಿಗೆ ಹೋಗ್ದಾಗ ನೋಡ್ಕೊಳ್ಳಿ ಅಂತ ಹೇಳ್ತಾ, ನೀವು Yes. ಇಷ್ಟೊತ್ತವರೆಗೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಶ್ರೀಕೃಷ್ಣ.